ಪ್ರಿಯಾಂಕರ್ಗೆ ಎಲ್ಲದಕ್ಕೂ ನಾ ಮುಂದು ತಾ ಮುಂದು ಅಂತ ನನ್ನಷ್ಟು ಪರ್ಫೆಕ್ಟ್ ಆಗಿರೋ ವ್ಯಕ್ತಿ ಇಲ್ಲ ಅಂತಿದ್ರು. ಇವತ್ತು ಅವ್ರ ಬಂಡರು, ಅವ್ರ ಗುಂಪು ಇವತ್ತು ಒಬ್ಬ ಅಮಾಯಕ ಹಿಂದುಳಿದ ವರ್ಗದ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದಂತ ಸಚಿನ್ ಎಂಬ ಗುತ್ತಿಗೆದಾರನಿಗೆ ಬ್ಲಾಕ್ ಮೇಲ್ ಮಾಡಿ, ಒತ್ತಡ ಮಾಡಿ, ತೊಂದರೆ ಕೊಟ್ಟು ಇವತ್ತು ಅವನು ಆತ್ಮಹತ್ಯೆಗೆ ಶರಣಾಗುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಪಡ್ಕೊಳ್ಬೇಕು. ಖರ್ಗೆ ಅವರು ಹಿರಿಯರಿದ್ದಾರೆ, ತಮ್ಮ ಮಗನಿಗೆ ಸಲಹೆ ಮಾಡಿ ರಾಜೀನಾಮೆ ಕೊಡಿಸಬೇಕು. ಅವರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಅವರಿದ್ದಾರೆ. ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅಂತಾರೆ. ಆ ರೀತಿ ಇವತ್ತು ಕಾಂಗ್ರೆಸ್ ಇದ್ರು, ಅದರಲ್ಲೂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಆದಿಯಾಗಿ ಅವರ ಸಂಪುಟದ ಸದಸ್ಯರೆಲ್ಲರೂ ಇವತ್ತು ಸಂಪುಟದ ಸದಸ್ಯರು ಅನೇಕರು ಇವತ್ತು ಅನೇಕ ಹಗರಣಗಳಲ್ಲಿ ಸಿಲುಕಾಕೊಂಡಿದ್ದಾರೆ. ಕಾಂಗ್ರೆಸ್ನವ್ರಿಗೆ ಯಾವಾಗಲೂ ಅಷ್ಟೇ, ಬೇರೆಯವರು ಇದೇ ಥರದ ಆರೋಪಗಳು ಸಿಗಾಕೊಂಡಾಗ ಅವ್ರು ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡೋವ್ರಿಗೆ ಇವ್ರು ಹೋರಾಟ ಮಾಡಬೇಕು. ಇವ್ರ ಸರ್ಕಾರದಲ್ಲಿ ಅದೇ ರೀತಿ ಆರೋಪಗಳು ಬಂದಾಗ ಯಾರು ರಾಜೀನಾಮೆ ಕೊಡಬಾರ್ದು, ಅವ್ರಿಗೆ ಹಂಗೆ ತಮ್ಮ ಅಧಿಕಾರಿಗಳನ್ನ ಇಟ್ಕೊಬೇಕು, ತಮ್ಮ ತನಿಖಾ ಏಜೆನ್ಸಿ ನಿಲ್ಲಿಸ್ಕೊಂಡು ಅವರು ಕ್ಲೀನ್ ಚೀಟ್ ತಗೊಳ್ಬೇಕು. ಇದು ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅಂತಾರೆ. ಆ ರೀತಿ ಇವತ್ತು ಕಾಂಗ್ರೆಸ್ ಇದ್ರು, ಅದರಲ್ಲೂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಆದಿಯಾಗಿ ಅವರ ಸಂಪುಟದ ಸದಸ್ಯರೆಲ್ಲರೂ ಇವತ್ತು ಅನೇಕರು ಇವತ್ತು ಅನೇಕ ಹಗರಣಗಳಲ್ಲಿ ಸಿಲುಕಾಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ತಮ್ಮ ವಿರುದ್ಧದ ತನಿಖೆನ ಪ್ರತ್ಯೇಕವಾಗಿ ತನಿಖೆ ಮಾಡಿಸಿದರೆ ನಿಜವಾಗಲೂ ಅವರಿಗೆ ನೈತಿಕತೆ ಇದೆ ಅಂತ ಹೇಳ್ಬೋದಾಗಿತ್ತು. ನೈತಿಕತೆ, ಪಾರದರ್ಶಕತೆ ಎರಡೂ ಇಲ್ಲದ ಸರ್ಕಾರ ಇದು. ಪ್ರಿಯಾಂಕ್ ಖರ್ಗೆ ಎಲ್ಲದಕ್ಕೂ ನಾ ಮುಂದು ತಾ ಮುಂದು ಅಂತ ನನ್ನಷ್ಟು ಪರ್ಫೆಕ್ಟ್ ಆಗಿರೋ ವ್ಯಕ್ತಿ ಇಲ್ಲ ಅಂತಿದ್ರು. ಇವತ್ತು ಅವ್ರ ಬಂಡರು, ಅವ್ರ ಗುಂಪು ಇವತ್ತು ಒಬ್ಬ ಅಮಾಯಕ ಹಿಂದುಳಿದ ವರ್ಗದ ವಿಶ್ವಕರ್ಮ ಸಮುದಾಯಕ್ಕೆ ಸೇರಿದಂಥ ಸಚಿನ್ ಎಂಬ ಗುತ್ತಿಗೆದಾರನಿಗೆ ಬ್ಲಾಕ್ ಮೇಲ್ ಮಾಡಿ, ಒತ್ತಡ ಮಾಡಿ, ತೊಂದರೆ ಕೊಟ್ಟು ಇವತ್ತು ಅವನು ಆತ್ಮಹತ್ಯೆಗೆ ಶರಣಾಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಒಂದು ಸುದೀರ್ಘವಾದ ಪತ್ರ ಬರೆದಿಟ್ಟಿದ್ದಾರೆ. ಆ ದುಷ್ಕರ್ಮಿಗಳ ಗುಂಪು ಯಾವ ರೀತಿಯಲ್ಲಿ ಇವತ್ತು ತಮ್ಮ ರಾಜಕೀಯ ಎದುರಾಳಿಗಳನ್ನು ಕೊಲೆ ಮಾಡುವ ಮಟ್ಟಕ್ಕೆ ಮಾತ್ರ ಪಿತೂರಿಗಳನ್ನ ಮಾಡಿದರು ಅಂತ ಮಾಡಿದ್ದಾರೆ. ಆದ್ದರಿಂದ ಇದು ಕೇವಲ ಸಚಿನ್ ಆತ್ಮಹತ್ಯೆಯ ಜೊತೆಗೆ ಈ ಒಂದು ಸಚಿನ್ ಆತ್ಮಹತ್ಯೆಗೆ ಕಾರಣರಾದಂಥ ದುಷ್ಟಕೂಟ, ಅದರ ನೇತೃತ್ವದ ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ಅತ್ಯಂತ ಸಂಶಯದ ಮತ್ತು ಒಂದು ಪಾತಕಿ ಕೆಲಸಗಳನ್ನು ಮಾಡ್ತಕ್ಕಂಥ ಒಂದು ಪಿತೂರಿ ಮತ್ತು ಒಂದು ಷಡ್ಯಂತರದ ರೂವಾರಿಗಳು ಇಲ್ಲಿದ್ದಾರೆ ಅಂತಕ್ಕಂಥದ್ದು ಅನಿಸುತ್ತೆ. ಆ ದೃಷ್ಟಿಯಿಂದ ಇವತ್ತು ನೈತಿಕತೆ, ಪಾರದರ್ಶಕತೆ ಅನ್ನೋ ಪದಗಳ ಪರಿಚಯ ಇದ್ದರೆ, ಅದರಲ್ಲಿ ನಾವಿದ್ದೀವಿ ಅನ್ನೋದಿದ್ರೆ ಇವತ್ತು ಸರ್ಕಾರ ಈ ಕೂಡಲೇ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಪಡ್ಕೊಳ್ಬೇಕು. ಖರ್ಗೆ ಅವರು ಹಿರಿಯರಿದ್ದಾರೆ, ತಮ್ಮ ಮಗನಿಗೆ ಸಲಹೆ ಮಾಡಿ ರಾಜೀನಾಮೆ ಕೊಡಿಸ್ಬೇಕು. ಅವರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಅವರಿದ್ದಾರೆ. ಇವತ್ತು ನಮಗೆ ಮಾತ್ರ ಸಂವಿಧಾನ, ಬೇರೆಯವ್ರ ವಿಚಾರ ಬಂದಾಗ ಸಂವಿಧಾನ ಅಲ್ಲ ಅನ್ನೋದಾಗಬಾರ್ದು. ಈ ದೇಶದಲ್ಲಿ ಪ್ರತಿಯೊಬ್ಬನಿಗೂ ಕಾನೂನು, ನಿಯಮ ಇವೆಲ್ಲವೂ ಸಂವಿಧಾನದ ಅಡಿಯಲ್ಲಿ, ಸಂವಿಧಾನದ ಆಶಯದ ಅಡಿಯಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮನ್ಯಾಯ ಅನ್ನುವ ರೀತಿಯಲ್ಲಿ ನಡೀಬೇಕಂತಂದರೆ ಈ ಕೂಡಲೇ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು. ಬೀದರ್ನಲ್ಲಿ ನಡೆದಿರ್ತಕ್ಕಂಥ, ಗುಲ್ಬರ್ಗಾದ ನಡೆದಿರ್ತಕ್ಕಂಥ ಈ ಘಟನೆಯನ್ನು ಇವತ್ತು ಸರ್ಕಾರದ ತನಿಖೆ ಏಜೆನ್ಸಿಗಳನ್ನು ಹೊರತುಪಡಿಸಿ CBIನಂಥ ಸಂಸ್ಥೆಯಿಂದ ಇವತ್ತು ತನಿಖೆ ಮಾಡಿಸಿದರೆ ಸತ್ಯಾಂಶ ಹೊರಗೆ ಬರ್ತದೆ. ಇದರ ಹಿಂದೆ ಇರತಕ್ಕಂಥ ಒಂದು ಷಡ್ಯಂತ್ರ ಹೊರಗೆ ಬರ್ತದೆ. ಇದರ ಹಿಂದೆ ಪಿತೂರಿ ಮಾಡಿರುವವರ ಮುಖವಾಡ ಕಳಚಿಬೀಳುತ್ತೆ. ಆ ಮೂಲಕ ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ದಿಕ್ಕು ತಪ್ಪಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಮೂಗುದಾರ ಹಾಕ್ದಂಗೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ರಾಜ್ಯ OBC ಮೋರ್ಚಾ, OBC ಸಮುದಾಯಕ್ಕೆ ಸೇರಿದಂಥ ಸಚಿನ್ರವರ ಒಂದು ಶರಣಾಗತಿಯ ಘಟನೆಯನ್ನು ಖಂಡಿಸ್ತದೆ. ತನಿಖೆಯನ್ನು ಶೀಘ್ರ ಕೈಗೊಳ್ಳಬೇಕು. ಪ್ರಿಯಾಂಕ್ ಖರ್ಗೆಯ ರಾಜೀನಾಮೆ ಪಡಿಬೇಕು. ತನಿಖೆ CBIನಿಂದ ಆಗಬೇಕಂತೇಳಿ ನಮ್ಮ ರಾಜ್ಯ BJPಯ ನಿಲುವನ್ನು ಬೆಂಬಲಿಸಿ ನಾವು ಮುಂದಿನ ದಿನದಲ್ಲಿ ಈ ಸರ್ಕಾರ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೊಟ್ಟಿರ್ತಕ್ಕಂಥ ಅವಧಿಯೊಳಗೆ ಯಾವುದೇ ನಿರ್ಣಯ ತೆಗೆದುಕೊಳ್ಳದೆ ಹೋದರೆ
ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತಕ್ಕಂಥ ಒಂದು ಅನಿವಾರ್ಯತೆ ಬರ್ತದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.